ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದಿಲ್ಲಿಯಲ್ಲಿ ಇವತ್ತು ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಮೋದಿ ಫುಲ್ ಬ್ಯುಸಿ ಆಗಿದ್ರು. ಎಕ್ಸಿಟ್ ಪೋಲ್ಗಳಲ್ಲಿ ಭರ್ಜರಿ ವಿಜಯದ ದಿಕ್ಸೂಚಿ ಬೆನ್ನಲ್ಲೇ ಸಭೆಯನ್ನ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಿದ್ರು. ಮೆಗಾ ಕ್ಯಾಂಪೇನ್ ಧ್ಯಾನ ಮುಗಿಸಿದ ಬೆನ್ನಲ್ಲೇ ಮೀಟಿಂಗ್ ಮೋಡಿಗೆ ಜಾರಿದ್ರು ಪ್ರಧಾನಿ ನರೇಂದ್ರ ಮೋದಿ. ಪ್ರಮುಖವಾಗಿ 3 ಸಭೆಗಳನ್ನ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಧಾನಿ ಮೋದಿ ಅವರು ನಡೆಸುತ್ತಿದ್ದಾರೆ. ಹೀಗಾಗಿ ಒಂದಷ್ಟು ಎಕ್ಸಿಟ್ ಪೋಲ್ ಬಂದಿರೋದ್ರಿಂದ ಸಹಜವಾಗಿ ಒಂದಷ್ಟು ಕಾನ್ಫಿಡೆನ್ಸ್ ಬಿಜೆಪಿ ಪಕ್ಷದಲ್ಲಿ ಇದೆ. ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆಯಲ್ಲಿದ್ದಾರೆ. ಅಟ್ ದ ಸೇಮ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿ ಅವರು ನಾವು ಗೆಲ್ತೀವಲ್ಲ, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಾನು ಕೂಡ ಇರಬಹುದು. ಆದ್ರೆ ಅವರು ಇಲ್ಲ, ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಒಂದು ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ 3 ಸಭೆಗಳನ್ನು ಕೂಡ ಇವತ್ತು ಪ್ರಧಾನಿ ಮೋದಿ ಅವರು ನಡೆಸಿದ್ದಾರೆ. ಮೆಗಾ ಕ್ಯಾಂಪೇನ್ ಧ್ಯಾನ ಮುಗಿಸಿ ನಂತರ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದರಲ್ಲಿ ಪ್ರಮುಖವಾಗಿ ರೆಮೆಲ್ ಸೈಕ್ಲೋನ್ ಹಿನ್ನೆಲೆಯಲ್ಲಿ ಈಶಾನ್ಯ ರಾಜ್ಯಗಳ ಕುರಿತು ಸಭೆಯನ್ನ ನಡೆಸಿದ್ದಾರೆ. ದೇಶಾದ್ಯಂತ ಹೀಟ್ ವೇವ್ ಪರಿಹಾರದ ಕುರಿತು ಕೂಡ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೊಸ ಅವಧಿಯಲ್ಲಿ ಮೊದಲ 100 ದಿನದ ಅಜೆಂಡಾ ಕುರಿತು ಸಭೆಯನ್ನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅಂದ್ರೆ ಹೊಸ ಅವಧಿಯಲ್ಲಿ ಬಂದ ನಂತರ 100 ದಿನದ ಅಜೆಂಡಾ ಇರುತ್ತೆ. ಆ ಅಜೆಂಡಾದಲ್ಲಿ ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ಕುರಿತು ಸಭೆಯನ್ನ ನಡೆಸಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಮುಖ 3 ಸಭೆಗಳನ್ನ ಒಳಗೊಂಡಂತೆ 7 ಸಭೆ ನಡೆಸುತ್ತಿದ್ದಾರೆ. PM 3.0 ಆಡಳಿತ ಮೂಡ್ನಲ್ಲಿ ಪ್ರಧಾನಿ ಮೋದಿ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆಕ್ಷನ್ ಪ್ಲಾನ್ ಅಲ್ಲಿದ್ದಾರೆ. ಮುಂದೆ ಏನ್ ಮಾಡಬೇಕು, ಯಾವ ರೀತಿ ನಾವೊಂದು ಸರ್ಕಾರವನ್ನ ನಡೆಸಬಹುದು, ಅಕಸ್ಮಾತ್ ಬಿಜೆಪಿ ಪಕ್ಷ ಬಂದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಲೀಡರ್ಸ್ ಜೊತೆ ಚರ್ಚೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದಿಲ್ಲಿಯಲ್ಲಿ ಇವತ್ತು ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಮೋದಿ ಫುಲ್ ಬ್ಯುಸಿ ಆಗಿದ್ರು. ಎಕ್ಸಿಟ್ ಪೋಲ್ಗಳಲ್ಲಿ ಭರ್ಜರಿ ವಿಜಯದ ದಿಕ್ಸೂಚಿ ಬೆನ್ನಲ್ಲೇ ಸಭೆಯನ್ನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಿದ್ರು. ಮೆಗಾ ಕ್ಯಾಂಪೇನ್ ಧ್ಯಾನ ಮುಗಿಸಿದ ಬೆನ್ನಲ್ಲೇ ಮೀಟಿಂಗ್ ಮೋಡಿಗೆ ಜಾರಿದ್ರು ಪ್ರಧಾನಿ ನರೇಂದ್ರ ಮೋದಿ. ಪ್ರಮುಖವಾಗಿ 3 ಸಭೆಗಳನ್ನ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಧಾನಿ ಮೋದಿ ಅವರು ನಡೆಸುತ್ತಿದ್ದಾರೆ. ಹೀಗಾಗಿ ಒಂದಷ್ಟು ಎಕ್ಸಿಟ್ ಪೋಲ್ ಬಂದಿರೋದ್ರಿಂದ ಸಹಜವಾಗಿ ಒಂದಷ್ಟು ಕಾನ್ಫಿಡೆನ್ಸ್ ಬಿಜೆಪಿ ಪಕ್ಷದಲ್ಲಿ ಇದೆ. ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆಯಲ್ಲಿದ್ದಾರೆ. ಅಟ್ ದ ಸೇಮ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿ ಅವರು ನಾವು ಗೆಲ್ತೀವಲ್ಲ, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಾನು ಕೂಡ ಇರಬಹುದು. ಆದ್ರೆ ಅವರು ಇಲ್ಲ, ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಒಂದು ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ 3 ಸಭೆಗಳನ್ನು ಕೂಡ ಇವತ್ತು ಪ್ರಧಾನಿ ಮೋದಿ ಅವರು ನಡೆಸಿದ್ದಾರೆ. ಮೆಗಾ ಕ್ಯಾಂಪೇನ್ ಧ್ಯಾನ ಮುಗಿಸಿ ನಂತರ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದರಲ್ಲಿ ಪ್ರಮುಖವಾಗಿ ರೆಮೆಲ್ ಸೈಕ್ಲೋನ್ ಹಿನ್ನೆಲೆಯಲ್ಲಿ ಈಶಾನ್ಯ ರಾಜ್ಯಗಳ ಕುರಿತು ಸಭೆಯನ್ನ ನಡೆಸಿದ್ದಾರೆ. ದೇಶಾದ್ಯಂತ ಹೀಟ್ ವೇವ್ ಪರಿಹಾರದ ಕುರಿತು ಕೂಡ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೊಸ ಅವಧಿಯಲ್ಲಿ ಮೊದಲ 100 ದಿನದ ಅಜೆಂಡಾ ಕುರಿತು ಸಭೆಯನ್ನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅಂದ್ರೆ ಹೊಸ ಅವಧಿಯಲ್ಲಿ ಬಂದ ನಂತರ 100 ದಿನದ ಅಜೆಂಡಾ ಇರುತ್ತೆ. ಆ ಅಜೆಂಡಾದಲ್ಲಿ ಏನೆಲ್ಲ ಮಾಡಬೇಕು ಎಂಬುದರ ಬಗ್ಗೆ ಕುರಿತು ಸಭೆಯನ್ನ ನಡೆಸಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಮುಖ 3 ಸಭೆಗಳನ್ನ ಒಳಗೊಂಡಂತೆ 7 ಸಭೆ ನಡೆಸುತ್ತಿದ್ದಾರೆ. PM 3.0 ಆಡಳಿತ ಮೂಡ್ನಲ್ಲಿ ಪ್ರಧಾನಿ ಮೋದಿ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆಕ್ಷನ್ ಪ್ಲಾನ್ ಅಲ್ಲಿದ್ದಾರೆ. ಮುಂದೆ ಏನ್ ಮಾಡಬೇಕು, ಯಾವ ರೀತಿ ನಾವೊಂದು ಸರ್ಕಾರವನ್ನ ನಡೆಸಬಹುದು, ಅಕಸ್ಮಾತ್ ಬಿಜೆಪಿ ಪಕ್ಷ ಬಂದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಲೀಡರ್ಸ್ ಜೊತೆ ಚರ್ಚೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.